ಇವತ್ತು ಹೋಟೆಲ್ ಶೈಲಿಯಲ್ಲಿ ಮೀನಿನ ರವಾ ಫ್ರೈ ಹೇಗೆ ಮಾಡುವುದಂತ ತೋರಿಸಿಕೊಡ್ತಾ ಇದ್ದೇನೆ. ಇಲ್ಲಿ ಬೊಳಂಜಿರ್ ಮೀನನ್ನು ಈ ರವಾ ಫ್ರೈಗೆ ಬಳಸಿದ್ದೇನೆ. ಇದಕ್ಕೆ ಸಿಲ್ವರ್ ಫಿಶ್ ಅಂತ ಸಹ ಕರೀತಾರೆ. ಇದರ ಕೋಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಣ್ಣೆಯಲ್ಲಿ ಸಹ ಇದು ಬಿಟ್ಟು ಹೋಗುವುದಿಲ್ಲ. ರವಾ ಫ್ರೈ ಹೇಗೆ ಮಾಡೋದಂತ ಅನೇಕರಿಗೆ ಗೊತ್ತಿದೆ, ಆದರೆ ಈ ಥರದ ಕೋಟಿಂಗ್ ಹಾಕಿ ಒಂದ್ಸಲ ಫ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಆಗ್ತದೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಈ ರವಾ ಫ್ರೈ ಮಾಡಲಿಕ್ಕೆ 1 kg ಬೊಳಂಜಿರ್ ಮೀನನ್ನು ಬಳಸ್ತಾ ಇದ್ದೇನೆ. ಈ ಮೀನು ಸ್ವಲ್ಪ ಚಿಕ್ಕ ಮೀನು. ಮೊದಲಿಗೆ ಇದನ್ನು ಕಟ್ ಮಾಡಿ ಕ್ಲೀನ್ ಮಾಡುವ. ಇಲ್ಲಿ ಕ್ಲೀನ್ ಆದ ಮೀನನ್ನು ಒಂದು ಬಟ್ಟಲಲ್ಲಿ ಇಟ್ಟಿದ್ದೇನೆ. ನೆಕ್ಸ್ಟ್ ಈಗ ಇದಕ್ಕೆ ಮಸಾಲೆಗೆ ರೆಡಿ ಮಾಡೋಣ. ಇಲ್ಲಿ ಒಂದು ಅಗಲವಾದ ಪಾತ್ರೆಯಲ್ಲಿ ಮೀನಿಗೆ ಬೇಕಾದಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಶಿನ ಹುಡಿ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹುಡಿ, 3/4 ಸ್ಪೂನಷ್ಟು ಕಾಳು ಮೆಣಸಿನ ಹುಡಿ ಹಾಗೂ 1/4 ಸ್ಪೂನಷ್ಟು ಜೀರಿಗೆ ಹುಡಿ, ಜೊತೆಗೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ 2 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಸೇರಿಸಿದ್ದೇನೆ. 1 ದೊಡ್ಡ ಸ್ಪೂನ್ ಎಣ್ಣೆಯನ್ನು ಸಹ ಇದರಲ್ಲಿ ಸೇರಿಸುವ. ಈ ಥರದಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ. ಇದಕ್ಕೀಗ 1 ಲಿಂಬೆ ಗಾತ್ರದ ಹುಣಸೆ ಹುಡಿಯ ರಸವನ್ನು ಇಲ್ಲಿ ತೆಗೆದಿಟ್ಟಿದ್ದೇನೆ. ಇದನ್ನು ಸ್ವಲ್ಪ ಸ್ವಲ್ಪವಾಗಿ ಈ ಹುಡಿಗಳಿಗೆ ಸೇರಿಸುವ. ಗಟ್ಟಿಯಾಗಿ ಈ ಥರದಲ್ಲಿ ಮಿಶ್ರಣ ಮಾಡಬೇಕು. ಒಮ್ಮೆಲೆ ಹುಣಸೆದು ನೀರನ್ನು ಸೇರಿಸಬೇಡಿ, ಅಗತ್ಯಕ್ಕೆ ಬೇಕಾದಷ್ಟೇ ಸೇರಿಸಿದರೆ ಸಾಕು. ಈಗ ಕ್ಲೀನ್ ಮಾಡಿದ ಮೀನನ್ನು ಇದರಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸುವ. ಈ ಥರ ಮೀನನ್ನು ತಯಾರಿಸಿದ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು. ಒಂದ್ಸಲ ಮೀನು ಈ ಮಸಾಲೆ ಜೊತೆಗೆ ಬೆರೆತ ನಂತರ ಲಿಡ್ ಮುಚ್ಚಿ ಒಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮೀನಿಗೆ ಸೇರಿಕೊಳ್ಬೇಕು. ಒಂದು 30 ನಿಮಿಷಗಳ ಕಾಲ ಮೀನನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮೀನಿಗೆ ಸೇರಿಕೊಂಡಿದೆ. ಈಗ ರವಾ ಫ್ರೈಗೆ ಉಳಿದ ತಯಾರಿಯನ್ನು ಮಾಡೋಣ. ಇಲ್ಲಿ ಒಂದು ಬಟ್ಟಲಲ್ಲಿ 4 ಟೇಬಲ್ ಸ್ಪೂನಷ್ಟು ಬೊಂಬಾಯಿ ರವೆ ಹೇಳ್ತೇವಲ್ಲ, ಅದನ್ನು ಸೇರಿಸಿದ್ದೇನೆ. ಇದಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸುವ. ರವೆ ಇದೆಯಲ್ಲ ಕ್ರಿಸ್ಪಿನೆಸ್ಗೋಸ್ಕರ, ಅಕ್ಕಿ ಹುಡಿ ಬೈಂಡಿಂಗ್ಗೋಸ್ಕರ. ಇವೆರಡನ್ನು ಮಿಕ್ಸ್ ಮಾಡುವ. ಒಂದ್ಸಲ ಇವೆರಡು ಬೆರೆತ ನಂತರ ಇದರಲ್ಲಿ 1/4 ಸ್ಪೂನಷ್ಟು ಉಪ್ಪಿನ ಹುಡಿ ಹಾಗೂ 1/2 ಸ್ಪೂನಷ್ಟು ಅಚ್ಚ ಖಾರದ ಹುಡಿಯನ್ನು ಸೇರಿಸುವ. ಈ ಥರ ಹೊರಗಿನ ಕೋಟಿಂಗ್ಗೆ ಉಪ್ಪು ಮತ್ತು ಅಚ್ಚ ಖಾರದ ಹುಡಿ ಸೇರಿಸಿ ಮಿಕ್ಸ್ ಮಾಡಿದರೆ ಕೋಟಿಂಗ್ ಸಪ್ಪೆ ಎನಿಸುವುದಿಲ್ಲ ಹಾಗೂ ಸ್ವಲ್ಪ ಕಲರ್ಫುಲ್ ಆಗಿ ಸಹ ಇರ್ತದೆ. ಇಲ್ಲದಿದ್ದರೆ ಹೊರಗೆ ಸಪ್ಪೆ ಆಗಿರ್ತದೆ, ಒಳಗೆ ಮಾತ್ರ ಸ್ಪೈಸಿ ಆಗಿರ್ತದೆ. ಈಗ ತಯಾರಿಸಿಟ್ಟ ಮಿಶ್ರಣದಲ್ಲಿ ಒಂದೊಂದಾಗಿ ಮೀನನ್ನು ಮುಳುಗಿಸುವ. 2 ಬದಿ ಈ ಥರ ಮಿಶ್ರಣದಲ್ಲಿ ಕೋಟ್ ಮಾಡಬೇಕು. ಎಲ್ಲ ಭಾಗಕ್ಕೆ ಈ ತಯಾರಿಸಿದ ಮಿಶ್ರಣ ಇದೆಲ್ಲ ಕವರ್ ಆಗಬೇಕು. ಉಳಿದ ಮೀನಿಗೆ ಸಹ ಇದೇ ರೀತಿಯಲ್ಲಿ ಮಿಶ್ರಣದಲ್ಲಿ ಕೋಟ್ ಮಾಡುವ. ಈಗ ರವೆ ಮಿಶ್ರಿತ ಮೀನನ್ನು ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. ಇದನ್ನು ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ನೀವು ಇದೇ ಕೋಟಿಂಗ್ ಹಾಕಿ ಮೀನನ್ನು ತವಾದಲ್ಲಿ ಶಾಲೋ ಫ್ರೈ ಸಹ ಮಾಡ್ಬೋದು. ಇಲ್ಲಿ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕೂಡ ಇಲ್ಲಿ ಬಿಸಿಯಾಗಿದೆ. ಒಂದೊಂದಾಗಿ ಮೀನನ್ನು ಇದರಲ್ಲಿ ಹಾಕುವ. ಮೀನು ಚಿಕ್ಕದಾಗಿರೋದರಿಂದ ಬೇಗ ಫ್ರೈ ಆಗ್ತದೆ. ಸ್ವಲ್ಪ ಹೊತ್ತು ಹಾಗೆ ಬಿಡುವ, ಚೆನ್ನಾಗಿ ಫ್ರೈ ಆಗಲಿ. ರವೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಮೀಡಿಯಂ ಫ್ಲೇಮಲ್ಲಿ ಇದನ್ನು 2 ರಿಂದ 3 ನಿಮಿಷ ಫ್ರೈ ಮಾಡಿದ್ದೇನೆ. ಈಗ ಇದನ್ನು ತಿರುವಿ ಹಾಕಿ ಮತ್ತೊಂದು ಬದಿ ಸಹ ಇದೇ ರೀತಿಯಲ್ಲಿ ಫ್ರೈ ಮಾಡಬೇಕು. 2 ಬದಿ ಕೂಡ ಖಡಕ್ಕಾಗಿ ಫ್ರೈ ಆಗಬೇಕು. ನೋಡಿ, ಇಷ್ಟು ಫ್ರೈ ಆಗಿದೆ. ಈಗ ಇದನ್ನು ಬಾಣಲೆಯಿಂದ ತೆಗೆಯುವ. ರವೆದು ಕೋಟಿಂಗ್ ನೋಡಿ ಒಂದಿಷ್ಟು ಬಿಟ್ಟು ಹೋಗಲಿಲ್ಲ, ಕ್ರಿಸ್ಪಾಗಿ ಬಂದಿದೆ ಹಾಗೂ ಎಣ್ಣೆ ಸಹ ಇದು ಹೀರಿಕೊಂಡಿಲ್ಲ. ಇದೇ ರೀತಿ ನಾನು ಹೇಳಿದ ಮಸಾಲೆ ಹಾಕಿ ನೀವು ಒಂದ್ಸಲ ರವಾ ಫ್ರೈ ಮಾಡಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಇವತ್ತಿನ ಈ ಸಿಲ್ವರ್ ಫಿಶ್ ರವಾ ಫ್ರೈ ನಿಮಗೆಲ್ಲರಿಗೂ ಖಂಡಿತವಾಗಿ ಇಷ್ಟವಾಗಿರ್ಬೋದು ಅಂತ ಎಣಿಸ್ತೇನೆ. ಇಷ್ಟವಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರುಚಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.